ಪಕ್ಷದ ಒಂದು ಅಧಿಕೃತ ಕಾರ್ಯಕ್ರಮ ಮೇಕೆದಾಟು. ಈ ಕಾರ್ಯಕ್ರಮ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಮುಕ್ತಾಯಗೊಳ್ತಾ ಇದೆ. ಅದರಿಂದ ಇವತ್ತು ಎಲ್ಲ ಕಡೆ ರಾಜ್ಯದಾದ್ಯಂತ ಮೇಕೆದಾಟುಗೆ ಸಾಕಷ್ಟು ಬೆಂಬಲ ಸಿಕ್ಕಿದೆ. ಎಲ್ರಿಗೂ ಅರ್ಥ ಆಗಿದೆ ಮೇಕೆದಾಟುನ ಏನದರ ಅವಶ್ಯಕತೆ ಏನಿದೆ ಅಂತ ಎಲ್ರಿಗೂ ಅರ್ಥ ಆಗಿದೆ. ಅದರಿಂದ ಈ ಪಾದಯಾತ್ರೆ ಮೂಲಕ ಎಲ್ಲೇ ಹೋದರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಬಲ ಸಿಗ್ತದೆ ಜನರಿಂದ. ಅದೇ ರೀತಿ ಇವತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು 10,000 15,000ಕ್ಕೂ ಜನ ಹೆಚ್ಚು ಸೇರಿದ್ದಾರೆ. ಇವತ್ತೆಲ್ಲ ನಾವು ಇಲ್ಲಿಂದ ಬೃಹತ್ ಮೆರವಣಿಗೆ ಮೂಲಕ ನ್ಯಾಷನಲ್ ಕಾಲೇಜ್ ಕಾರ್ಯಕ್ರಮಕ್ಕೆ ಹೋಗಿ ಸೇರಿಕೊಂಡು ನಮ್ಮ ಒಂದು ಮೇಕೆದಾಟು ಯೋಜನೆ ಏನಿದೆಯೋ ಅದಕ್ಕೆ ಬೆಂಬಲವನ್ನು ನೀಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಸರ್, ಇವತ್ತಿನ ಒಂದು ಪರಿಸ್ಥಿತಿ ನೋಡಿದ್ರೆ ಮುಂದೆ 23ರಲ್ಲಿ ಕಾಂಗ್ರೆಸ್ ಪಕ್ಷ 100% ಅಧಿಕಾರಕ್ಕೆ ಬಂದೇ ಬರುತ್ತೆ. ಇಲ್ಲ, ನಮಗಂತೂ ಸಂಪೂರ್ಣ ಬೆಂಬಲ ಇದೆ. ನಮಗಂತೂ ಖಂಡಿತವಾಗಿ ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ. ಅದು ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಹೇಳೋದಕ್ಕಿಂತ ನೀವು ಜನರನ್ನ ಕೇಳಬೇಕು, ರಾಜ್ಯಾದ್ಯಂತ ಜನರನ್ನ ಕೇಳಬೇಕು. ಅವರು ಕೂಡ ಎಲ್ಲೆಡೆ ಕೂಡ ಕಾಂಗ್ರೆಸ್ಗೆ ದೇಶದಾದ್ಯಂತ ಬೆಂಬಲ ಸಿಗ್ತದೆ. ಈಗ ಮುಂದೆ ಬರ್ತಕ್ಕಂಥ ಈ ಚುನಾವಣೆಗಳು ಅಷ್ಟೇ. ಈಗ ನಮ್ಮ ಪಂಜಾಬು, UP, ನಮ್ಮ ಗೋವಾ ಎಲ್ಲ ಕೂಡ ಕಾಂಗ್ರೆಸ್ ಬರುವ ಎಲ್ಲ ಸಾಧ್ಯತೆಗಳಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಕ್ಕಂಥ ಮಾತು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಭಾರಿ ಬಹುಮತದಲ್ಲಿ ಕಾಂಗ್ರೆಸ್ ಪಕ್ಷ ಬರುವ ನಿರೀಕ್ಷೆ ನಾವೆಲ್ಲ ಇಟ್ಟಿದ್ದೇವೆ. ಅದೇ ರೀತಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಇಲ್ಲೂ ಅಷ್ಟೇ ಇದು ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಅಂತಲೇ ನಾವು ಹೇಳಲಿಕ್ಕೆ ಬಯಸ್ತೇವೆ. ಏನೋ ಕಳೆದ ಬಾರಿ ಏನೋ ಒಂದು ಅಲ್ಪ ಮತಗಳಿಂದ ನಾವು ಸೋಲನ್ನು ಕಂಡಿದ್ದೇವೆ. ಮುಂದಿನ ಈಗ ಜನರ ಉತ್ಸಾಹ ಇಲ್ಲಿ ಬಂದಿರತಕ್ಕಂಥ ಜನರ ಉತ್ಸಾಹ ನೋಡ್ತಾ ಇದ್ರೆ ಅವ್ರಿಗೆಲ್ಲ ಅನಿಸಿದೆ ಕಾಂಗ್ರೆಸ್ ಪಕ್ಷ ಇಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ, ಕಾಂಗ್ರೆಸ್ ಸ್ಥಳೀಯ ಶಾಸಕರು ಅಧಿಕಾರದಲ್ಲಿ ಇಲ್ಲ ಅಂದರೆ ಅವ್ರಿಗೆ ಯಾವ ರೀತಿ ಸಮಸ್ಯೆಗಳು ಉಂಟಾಗುತ್ತೆ, ಅವ್ರಿಗೆ ವ್ಯಾಪಾರ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಮತ್ತೊಂದು ಏನೇ ಅಭಿವೃದ್ಧಿಯ ಕೆಲಸಗಳಾಗಿರ್ಬೋದು, ಇದೆಲ್ಲ ಮಾಡಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಇದ್ರೇ ಮತ್ತು ಕಾಂಗ್ರೆಸ್ ಶಾಸಕರುಗಳಿದ್ರೇ ಸಾಧ್ಯ ಅಂತ ಅವ್ರಿಗೂ ಕೂಡ ಅರಿವಾಗಿದೆ. ಅದರಿಂದ ಇವತ್ತು ನಮಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ. ಅದಕ್ಕೆ ಆಮೇಲೆ ಈ ಮೂಲಕ ನಾನು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದು ಒಂದೇ, ಎಲ್ಲೆಲ್ಲಿಂದನೋ ಬಂದಿದ್ದೀರಾ, ತುಂಬ ದೂರದ ಜಾಗಗಳಿಂದ ಬಂದಿದ್ದೀರಾ, ಹುಷಾರಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹುಷಾರಾಗಿ ನಿಮ್ಮ ಮನೆಗೆ ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ.